ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ರ? ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತಾ, ಐಶ್ವರ್ಯ ಗೌಡ ಎಂಬ ಮಹಿಳೆ ಈ ತರ ಎಲ್ಲಾರನ್ನು ಮುಂಡ ಮೋಚಿ ಕೋಟಿಗಟ್ಲೆ ಹೆಂಗೂರು ಮೋಸ ಮಾಡಿದ್ರು. ನಮ್ಮನ್ನ ನಂಬಿ ಯಾರು 500 ರೂಪಾಯಿ ಕೊಡಲ್ಲ, ಇಷ್ಟೊಂದು ಕೋಟಿ ಹೆಂಗೂರು ಮೋಸ ಮಾಡ್ತಿದ್ದಾರೆ. ಅದೇ ಅರ್ಥ ಆಗ್ತಾಯಿಲ್ಲ ಅಂತ ಒಂದಷ್ಟು ಜನ ಕ್ವಶನ್ ಕೇಳ್ತಾ ಇದ್ರು ನನಗೆ. ಇಲ್ಲಿ ಏನಕ್ಕೆ ಅಷ್ಟು ಜನ ವಂಚನೆಗೆ ಒಳಗಾಗ್ತಾರೆ, ಏನಕ್ಕೆ ನಂಬ್ತಾರೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಒಂದು ಹೇಳ್ಬಿಡ್ತೀನಿ ಕೇಳಿ. ಇಲ್ಲಿ ಏನಪ್ಪ ಅಂದರೆ, ಒಂದು ದೊಡ್ಡ ಕಾರು, ಒಂದು ಒಳ್ಳೆ ಕಾರು, ಒಂದಿಬ್ಬರು ಬಾಡಿ ಗಾರ್ಡು, ಈ ಲೆವೆಲಲ್ಲಿ ಬಂದ್ಬಿಟ್ಟು ವ್ಯವಹಾರ ಮಾಡಿಬಿಡೋದು. ಆ ವ್ಯವಹಾರ ಚೆನ್ನಾಗೇ ಮಾಡಿಬಿಟ್ಟು ಮೊದಲು ದುಡ್ಡು ಕೊಟ್ಬಿಡೋದು. ಸೆಕೆಂಡ್ ಟೈಮ್ ಬಂದ್ಬಿಟ್ಟು ಡಿ ಕೆ ಸುರೇಶ್ ಅವರ ತಂಗಿ ಅಂತ ಬಿಲ್ಡಪ್ ಕೊಟ್ಕೊಂಡು ಆಮೇಲೆ ಮೋಸ ಮಾಡೋದಕ್ಕೆ ಶುರು ಮಾಡೋದು. ಇಷ್ಟೇ ಗುರು. ಒಂದು ಒಳ್ಳೆ ಕಾರು, ಒಂದಿಬ್ಬರು ಬಾಡಿ ಗಾರ್ಡ್ನ ಇಟ್ಕೊಂಡ್ಬಿಟ್ರೆ ಅವ್ರು ದೊಡ್ಡ ವ್ಯಕ್ತಿ, ಸಿಕ್ಕಾಪಟ್ಟೆ ದುಡ್ಡಿರೋರು, ಹಂಗೆ ಹಿಂಗೆ ಅಂತ ನಂಬಿಬಿಟ್ಟು ನನ್ನ ಮಕ್ಕಳು ಬಕರ ಆಗ್ಬಿಡೋದು. ಆಮೇಲೆ ಲಬೋ 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 ಅಂತ ಬಾಯ್ ಬಡ್ಕೊಳ್ಳೋದು. ಕಾಮನ್ ಸೆನ್ಸೇ ಇರಲ್ಲ. ಈ ವಿಚಾರಿಸೋಣ ಏನು ಎತ್ತ, ಅಷ್ಟು ಕೋಟಿಗಟ್ಟಲೆ ಕೊಡಬೇಕಾದ್ರೆ ಅಷ್ಟು ಥಿಂಕ್ ಮಾಡಲಿಲ್ಲ ಅಂದರೆ ಇನ್ನೇನು ಹೇಳೋಣ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನನಗೆ ವಿಜಯನಗರದಲ್ಲಿ ಆ ಡಾಕ್ಟ್ರು 6 ಕೋಟಿ ರೂಪಾಯಿ ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡ್ತಾರಂತೆ. ಐಷಾರಾಮಿ ಕಾರ್ಗೆ ಇವಳೇನೋ ಒಂದು ಸ್ಟೋರಿ ಹೇಳಿದ್ಲಂತೆ ಇವಮ್ಮ, ನಾನು ಸೆಕೆಂಡ್ ಹ್ಯಾಂಡ್ ಕಾರ್ನ ಸೇಲ್ ಮಾಡ್ತೀವಿ, ನಮ್ಮದು ಸಿಕ್ಕಾಪಟ್ಟೆ ದೊಡ್ಡ ಬಿಸ್ನೆಸ್ ಇದೆ ಅದು ಅಂತ. ಅದನ್ನ ನಂಬಿ 6 ಕೋಟಿ ಕೊಟ್ಟಿದ್ದಾನಲ್ಲ ಈ ಮಹಾನುಭಾವ. ಯಾರೋ ಡಾಕ್ಟ್ರು, ಇವ್ರು ಡಾಕ್ಟ್ರು ಯಾವ ಸೀಮೆ ಡಾಕ್ಟ್ರು ನನಗೆ ಗೊತ್ತಿಲ್ಲ. ಕಾಮನ್ ಸೆನ್ಸು, ಕಾಮನ್ ಪ್ರಜ್ಞೆ ಇರಲ್ಲ. 6 ಕೋಟಿಗೆ ಎಂಥ ಐಷಾರಾಮಿ ಕಾರ್ ಬರುತ್ತೆ ಇವರು ಸ್ವಂತಕ್ಕೆ. ಅದ್ಯಾ ಸೆಕೆಂಡ್ ಹ್ಯಾಂಡ್ಲು ಕಾರ್ ಕೊಡ್ತೀನಿ ಅಂತ ಇವಮ್ಮ ಒಪ್ಕೊಂಡ್ಲು. ಅದೇನು ಕತೆನೋ, ಇಲ್ಲ ಬೇರೆ ಏನಾದ್ರು ವ್ಯವಹಾರನೋ ಏನೋ ಒಂದೂ ಗೊತ್ತಿಲ್ಲ. ಅದಾದ ನಂತರ ಇನ್ನೊಬ್ಬ ಯಾರ ಲಂಬಾಣಿ ಅಂತೆ, ಲಂಬಾಣಿನೋ, ಅವನು 6.25 ಕೋಟಿ. ಅವನು ಕಾಂಗ್ರೆಸ್ಸಲ್ಲಿ ಒಳ್ಳೆ ಒಂದು ದೊಡ್ಡವ್ರನ್ನೆಲ್ಲ ಭೇಟಿ ಮಾಡ್ತಿರೋ ಫೋಟೋ ಎಲ್ಲ ಹಾಕ್ಕೊಂಡಿದ್ದಾನೆ. ಒಂದು ಲೆವೆಲಲ್ಲಿ ಇದ್ನೇನೋ ಆ ಮನುಷ್ಯ ಗೊತ್ತಿಲ್ಲ. ಅದು ಹೆಂಗೆ ನಂಬಿ ಡಿ ಕೆ ಸುರೇಶ್ ಹೆಸ್ರನ್ನ ಈ ರೇಂಜಲ್ಲಿ ಬಳಸ್ಕೊಂಡಿರೋ ಆ ಧರ್ಮೇಂದ್ರ, ಯಪ್ಪ ಯಾವುದೋ ಸಣ್ಣ ಪುಟ್ಟ ಕ್ಯಾರೆಕ್ಟ್ರ್ ಮಾಡ್ಕೊಂಡಿದ್ದ, ಒಟ್ಟಿನಲ್ಲಿ ಬಯಲಿಗೆ ಆಚೆ ಬಂದ್ಬಿಟ್ಟಿದೆ ಎಲ್ಲನೂ. ಇವರೆಲ್ಲ ಯಾವ್ಯಾವ ರೇಂಜಲ್ಲಿ ವ್ಯವಹಾರ ಮಾಡ್ತಿದ್ರು ಅಂತ. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಏನು ಮಾಡಲಿಕ್ಕಾಗಲ್ಲ, ತಿಂದವನು ಅನ್ಭವಿಸ್ಲೇಬೇಕು. ನೋಡೋಣ ಇನ್ನು ಎಷ್ಟೆಷ್ಟು ಬಗೆದಷ್ಟು ಇವ್ರದ್ದು ಅವ್ಯವಹಾರಗಳು ಬರ್ತಿದೆ, ಇನ್ನು ಎಷ್ಟೆಷ್ಟು ಬರುತ್ತೆ. ಜನ ಇನ್ನು ಯಾವ್ಯಾವ ಮಟ್ಟಿಗೆ ಯಾವ್ಯಾವ ರೇಂಜಲ್ಲಿ ಮೋಸ ಹೋಗಿದ್ದಾರೆ ನೋಡೋಣ ಅಂತ ಹೇಳ್ತಾ, ನಿಮಗೇನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.